ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ವಾಸ್ತವ. ಕಾರಣ ಅವರು ವಯೋನಿವೃತ್ತಿಯನ್ನ ಹೊಂದಿರತಕ್ಕಂಥದ್ದು. ಯಾವುದೇ ವ್ಯಕ್ತಿ ಸರ್ಕಾರಿ ನೌಕರಿಯನ್ನ ಸೇರಿ ಆದ್ಮೇಲೆ ಆತ ವಯೋನಿವೃತ್ತಿ ಆದ್ಮೇಲೆ ಏನು ಆತ ಕರ್ತವ್ಯವನ್ನು ಮುಗಿಸಿದ ನಂತರ ತಾನು ವಯೋನಿವೃತ್ತಿ ಹೊಂದಿ ಮನೆಗೆ ಹೋಗ್ತಕ್ಕಂಥದ್ದು ಇಲಾಖೆ ನಿಯಮ. ಆ ನಿಯಮಾನುಸಾರ ಇವತ್ತು ನಾವು ಸೇವೆಯನ್ನು ಸಲ್ಲಿಸಿ ಹೋಗ್ಲೇಬೇಕಾದಂಥ ನಿಯಮವನ್ನು ನಾವು ಸರ್ಕಾರಿ ನೌಕರು ಪಾಲಿಸಲೇಬೇಕು. ಆದರೆ ಎಲ್ಲರೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿ ಹೋಗ್ತಾರೆ. ಆದರೆ ವಿಶೇಷವಾಗಿ ಹೋಗ್ತಕ್ಕಂಥವ್ರು ಬಹಳ ವಿರಳ. ಯಾಕಂದರೆ ಜನರ ಮನದಲ್ಲಿ ಹಾಗೂ ಇಲಾಖೆಯ ಮನದಲ್ಲಿ ನಾವು ಸಲ್ಲಿಸಿರ್ತಕ್ಕಂಥ ಸೇವೆ, ನಾವು ಏನೇ ಮಾಡಿರ್ತಕ್ಕಂಥ ಕೆಲಸ, ನಾವು ತೆಗೆದುಕೊಂಡಿರ್ತಕ್ಕಂಥ ವೇತನ ಯಾವುದು ನಮ್ಮ ಹತ್ರ ಇರಲ್ಲ. ನಾವು ಮಾಡಿರ್ತಕ್ಕಂಥ ಸೇವೆ ಏನಿದೆ ಅದು ಯಾವತ್ತೂ ಕೂಡ ಅಚ್ಚಳಿದಂತೆ ಉಳಿತೈತಿ. ಯಾವಾಗಲೂ ಹೇಳ್ತಿರ್ತೀವಿ ನಾವು. ಇವತ್ತು ನಾವು ಅಪಾಯಿಂಟ್ ಆಗಿ ಏನು ಈಗ ನೌಕರರಾಗಿದ್ದೇವೆ, ನಾವು ಇವಾಗಲೂ ಕೂಡ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನಾವು ನೆನಪು ಮಾಡ್ಕೊಳ್ತೀವಿ. ನಾವು ಯಾರು ಕೂಡ ಕಾಲೇಜ್ ಲೆಕ್ಚರ್ ಬಗ್ಗೆ ಆಗಲಿ, ಕಾಲೇಜಲ್ಲಿ ಹೈಸ್ಕೂಲ್ ಮಾಸ್ಟರ್ಗಳ ಬಗ್ಗೆ ಹೇಳೋದ್ಕಿಂತನೂ ವಿಶೇಷವಾಗಿ ನಮ್ಮ ಮಿಸ್ ಇದ್ದರು, ನನಗೆ ಎಷ್ಟು ಹೊಡೆದು ಅಕ್ಷರ ಕಲಿಸಿದ್ರು ಅಂದರೆ ನನಗೆ ಈಗೂ ನೆನಪಿದೆ. ನಮ್ಮ ಸರ್ ಇದ್ದರು, ಆಟ ಆಡುವಾಗ ಹೆಂಗೆ ವೇಟ್ ಹಾಕಿದ್ರು ಅಂದರೆ ನಾನು ಈಗೂ ಕೂಡ ನಾನು ಪರ್ಫೆಕ್ಟ್ ಆಗಿದ್ದೀನಿ ಆ ಸರ್ ಕಡೆಯಿಂದ, ಆ ಮಿಸ್ ಕಡೆಯಿಂದ ಅಂತ ಯಾವಾಗಲೂ ಕೂಡ ನಾವು ಹೇಳ್ಕೊತ ಹೋಗ್ತಿರ್ತೀವಿ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಈಗ ನಾನು ಶಾಂತಮ್ಮ ಮೇಡಮ್ ರವ್ರ ಬಗ್ಗೆ ಸ್ವಲ್ಪ ಕಿರು ಪರಿಚಯವನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದೇನೆ. ಶ್ರೀಮತಿ ಶಾಂತಮ್ಮ HS ಇವರು ಬಡ್ತಿ ಮುಖ್ಯ ಶಿಕ್ಷಕರು. ಇವರು 7/1/1966 ಏನಪ್ಪ ಅಂದರೆ ಶಂಕರಲಿಂಗಯ್ಯ HL ಮತ್ತು ಸಣ್ಣಮ್ಮ ದಂಪತಿಗಳ ಮಗಳಾಗಿ ಇವರು ಜನ್ಮ ತಾಳ್ತಾರೆ. ಶಿವಮೊಗ್ಗ ಜನ್ಮ ತಾಳಿ ಇವರು ಶಿವಮೊಗ್ಗದಲ್ಲಿ ಜನಿಸ್ತಾರೆ. ಇವರು ಶ್ರೀಯುತ K ಜೀನಹಳ್ಳಿ ನಿವೃತ್ತ ದೈಹಿಕ ಶಿಕ್ಷಕರು. ಇವರ ಧರ್ಮಪತ್ನಿಯಾಗಿ ಜೀವನವನ್ನು ನಡೆಸ್ತಾ ಮುಂದೆ ಇವರು ತುಂಬ ಸರಳ ಜೀವನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಯಾವಾಗಲೂ ಯಾವುದೇ ಅದ್ಧೂರಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸದೆ ತುಂಬ ಸರಳವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ನಮ್ಮೆಲ್ಲರಿಗೂ ಕೂಡ ಅನುಕರಣೀಯರಾಗಿ ಕಾಣ್ತಾ ಇದ್ದರು. ತಮ್ಮ ವೃತ್ತಿ ಜೀವನವನ್ನು ನಡೆಸ್ತಾ ಇರುವಾಗ ಇವರು ತಮ್ಮ ಒಬ್ಬ ಪುತ್ರನಿಗೆ ಇವ್ರಿಗೂ ಜನ್ಮ ನೀಡ್ತಾರೆ. ಆ ಪುತ್ರನ ಹೆಸರು ಮೋಹಿತ್. HS ಬಡ್ತಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿಡಗೂರು. ಇವರು ದಿನಾಂಕ 12/11/1990 ಸೇವೆಗೆ ಸೇರಿ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವಾನಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಲ್ಲಿ ಕರ್ತವ್ಯವನ್ನು ಪ್ರಾರಂಭ ಮಾಡ್ತಾರೆ. ನಂತರ 1997 GHPBS ಪೇಟೆ ಶಾಲೆ ಹೊನ್ನಾಳಿ ಇಲ್ಲಿಗೆ ವರ್ಗಾವಣೆಗೊಂಡು ಇಲ್ಲಿಂದ ಇಲ್ಲಿ ಸೇವೆ ಸಲ್ಲಿಸಿ ನಂತರ ಸುಮಾರು 2003 GLPS ಮಾರಿಕೊಪ್ಪ ಶಾಲೆಗೆ ವರ್ಗಾವಣೆಗೊಳ್ಳುತ್ತಾರೆ. ಸುಮಾರು 24 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸುದೀರ್ಘ ಸೇವೆಯನ್ನು ಇವರು ಸಲ್ಲಿಸಿದ್ದಾರೆ. 2014 GHPS ಜೀನಹಳ್ಳಿ ಶಾಲೆಗೆ ಇವರು ಏನಾಗ್ತಾರಪ್ಪ ಅಂದರೆ ವರ್ಗಾವಣೆಗೊಳ್ಳುತ್ತಾರೆ. 2019 ಇಲ್ಲಿ ಸೇವೆ ಸಲ್ಲಿಸಿ ಇಲ್ಲಿಂದ GHPS ಅಲ್ಲಿ ಜೀನಹಳ್ಳಿ ಶಾಲೆಯಲ್ಲಿ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಇವರು ಸೇವೆ ಸಲ್ಲಿಸ್ತಾರೆ. ನಂತರ 2019 ನಮ್ಮ ಶಾಲೆ GHPS ದಿಡಗೂರು ಶಾಲೆಯಲ್ಲಿ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಇಲ್ಲಿ ವರ್ಗಾವಣೆಗೊಂಡು ಪ್ರಸ್ತುತ ಈ ಶಾಲೆಯಲ್ಲಿ ಸುಮಾರು 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತಿನ ದಿನ 2026 ಅಂದರೆ 30 ಜೂನ್ 2026 ಸುಮಾರು 60 ವರ್ಷ ವಸಂತಗಳನ್ನು ಪೂರ್ಣಗೊಳಿಸಿ ಇವತ್ತು ವಯೋನಿವೃತ್ತಿಯನ್ನು ಅವರು ಹೊಂದ್ತಾ ಇದ್ದಾರೆ. ಶ್ರೀಮತಿ ಶಾಂತಮ್ಮ ಇವರು ಹೆಸರಿಗೆ ತಕ್ಕಂತೆ ತುಂಬ ಶಾಂತ ಸ್ವಭಾವದವರು. ಸಹ ಶಿಕ್ಷಕರೊಂದಿಗೆ ಒಡನಾಟ, ಅಡುಗೆ ಸಿಬ್ಬಂದಿಯವರೊಂದಿಗೆ ಒಳ್ಳೆಯ ಒಡನಾಟ, ಗ್ರಾಮದ ಪೋಷಕರುಗಳೊಂದಿಗೆ ಮತ್ತು SDMC ಸಮಿತಿಯವರೊಂದಿಗೆ ಅವಿನಾಭಾವ ಸಂಬಂಧ ತುಂಬ ನಮ್ಮ ಎಲ್ಲ ಸಹ ಶಿಕ್ಷಕರುಗಳಿಗೆ ಅನುಕರಣೀಯ. ಯಾವುದೇ ಕೆಲಸವಿರಲಿ ತುಂಬ ಅಚ್ಚುಕಟ್ಟು, ಸಮಯ ಪಾಲನೆಯಲ್ಲಿ ಯಾವಾಗಲೂ ಮುಂದು, ದಾಖಲೆಗಳ ವ್ಯವಸ್ಥಿತ ನಿರ್ವಹಣೆ, ಕರ್ತವ್ಯನಿಷ್ಠೆ, ಎಷ್ಟೇ ಒತ್ತಡಗಳಿದ್ದರೂ ಸಂಯಮ ಕಳೆದುಕೊಳ್ಳದ ಮನಸ್ಥಿತಿ. ಒಬ್ಬ ನೌಕರನಿಗಾಗಿ ಬೇಕಾಗಿರ್ತಕ್ಕಂಥದ್ದು ಸಂಯಮ ಕಳ್ಕೊಳ್ಳದೇ ಇರತಕ್ಕಂಥದ್ದು. ಯಾಕಂದರೆ ನೂರಾರು ಒತ್ತಡಗಳ ಮಧ್ಯೆ ಇದು ಸಂಯಮ ಕಳ್ಕೊಳ್ಳದೇ ಇರತಕ್ಕಂಥ ಸ್ಥಿತಿ ತುಂಬ ಅನುಕರಣೀಯ. ಸ್ಯಾಟ್ಸ್ ನಿರ್ವಹಣೆ,
U++ ನಿರ್ವಹಣೆ, ಶಾಲಾ ಶೈಕ್ಷಣಿಕ ಪ್ರವಾಸ, ಆಟೋಟಗಳು, ಶಾಲಾ ವಾರ್ಷಿಕೋತ್ಸವ, ಸಹ ಶಿಕ್ಷಕರುಗಳಿಗೆ ಜವಾಬ್ದಾರಿ ಹಂಚಿಕೆ, ಪಾಠ ಬೋಧನೆ, ದೈನಂದಿನ ಹಾಜರಾತಿ ನಿರ್ವಹಣೆ, ಬಿಸಿಯೂಟ ಯೋಜನೆಯಲ್ಲಿ ಅಡಿಗೆ ಸಿಬ್ಬಂದಿಯವರೊಂದಿಗಿನ ಒಡನಾಟ, ಶಾಲಾ ಸ್ವಚ್ಛತೆಗೆ ಒತ್ತು ನೀಡ್ತಕ್ಕಂಥದ್ದು, ಶಾಲಾ ಅನುದಾನ, ಶಾಲಾ ಆಸ್ತಿ ರಕ್ಷಣೆ ಹಾಗೂ ಗ್ರಾಮದ ಹಿರಿಯ ನಾಗರಿಕರೊಂದಿಗಿನ ಒಡನಾಟದಲ್ಲಿ ಯಾವಾಗಲೂ ತುಂಬ ಜಾಗರೂಕತೆ ಹಾಗೂ ಅನುಪಾಲನೆಯಲ್ಲಿ ಮುಂದು. ಇಲಾಖಾ ಅಧಿಕಾರಿಗಳು ನೀಡುವ ಸಲಹೆ ಮತ್ತು ಸೂಚನೆಗಳಿಗೆ ತಕ್ಷಣದಿಂದಲೇ ಪ್ರತಿಕ್ರಿಯಿಸುವ ಮನಸ್ಥಿತಿ. ನೋಡ್ರಿ, ಯಾಕಪ್ಪ ಅಂತಂದರೆ ಇಲಾಖಾ ಅಧಿಕಾರಿಗಳು ನಾವು ಫಂಕ್ಷನ್ ಮಾಡ್ತಿದ್ದೀವಿ, ನಾವು ಊರವರೆಲ್ಲ ಸೇರ್ಕೊಂಡಿದ್ದೀವಿ, ನಾವು ಆಮೇಲೆ ಕೊಡ್ತೀವಿ ಅಂತ ಹೇಳೋ ಮನಸ್ಥಿತಿ ಅವ್ರು ಕೇಳಲ್ಲ. ಈಗ ಮೆಸೇಜ್ ಹಾಕಬೇಕು, ಈಗ ಅಳತೆ ಏನಾದರೂ ಮಾಹಿತಿ, ಇಲ್ಲೇ ನಮ್ಮ CRP ಮಿತ್ರರಿದ್ದಾರೆ, ನಾನು ಕೂಡ CRP ಕೆಲಸ ಮಾಡ್ಕೊಂಬಂದಿದ್ದೀನಿ. ಯಾವುದೇ ಮಾಹಿತಿಯನ್ನು ಆ ಕ್ಷಣದಲ್ಲಿ ನೀಡಬೇಕು. ಹಾಗಾಗಿ ಇದು ಕೂಡ ತತ್ಕ್ಷಣಕ್ಕೆ ಅವರು ಯಾವ ರೀತಿ ಮಾಹಿತಿ ನೀಡ್ತಾ ಇದ್ರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಕರಣೀಯ. ಅದೇ ರೀತಿಯಾಗಿ ಈ ಎಲ್ಲ ಕ್ರಿಯಾಶೀಲ ಚಟುವಟಿಕೆಗಳಿಂದ ಅವರು ಯಾವಾಗಲೂ ಕೂಡ ಆರೋಗ್ಯ ಮತ್ತು ಆಯಸ್ಸು ಇನ್ನೂ ಅವರಿಗೆ ಹೆಚ್ಚಾದಂತೆ ಕಂಡರೂ ಹೊರತು ಅವರು ಆಯಾಸವಾಗಿ ಬಳಲಿದಂತೆ ಎಂದೂ ನಮಗೆ ಕಾಣಲಿಲ್ಲ. ಯಾಕಂದರೆ ಇಷ್ಟೆಲ್ಲ ಒತ್ತಡ, ಆಯಾಸ ಇವೆಲ್ಲ ಆದಾಗ ಮನುಷ್ಯ ಏನಾಗ್ತದೆ, ಬಳಲಿ ಬಿಡ್ತಾನೆ. ಬಳಲಿ ಏನಪ್ಪ ಇದು ಅಂತ ಅನ್ನೋ ಸ್ಥಿತಿಗೆ ನಾವು ತಲುಪಿರ್ತೇವೆ. ಬಟ್ ಅವರು ಆ ಥರ ನಾವು ಕಂಡಂತೆ, ನಾವೆಲ್ಲ ಸಹ ಶಿಕ್ಷಕರು ಕಂಡಂತೆ ಆ ರೀತಿ ಯಾವತ್ತೂ ನಮಗೆ ಅವರು ಕಂಡು ಬರಲಿಲ್ಲ ಅಂತಕ್ಕಂಥದ್ದು. ಹಾಗೂ ದೇವರು ನಿಮಗೆ ಸಹೋದ್ಯೋಗಿಗಳ ಜೊತೆಗೆ ಒಳ್ಳೆಯ ಒಡನಾಟವನ್ನು ಒದಗಿಸಿ ನೀವು ನೀಡಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಕೂಡ ಅನುಪಾಲನೆ ಮಾಡ್ತಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀಯುತ ಶರಣಪ್ಪ ಸರ್, ವರದರಾಜ್ MS, ಸುಮಂಗಲ MS, ಉಳಿದಂಥ ಸಿಬ್ಬಂದಿಗಳೊಂದಿಗೆ ಹಾಗೂ LKG UKG ಸುಮಿತ್ರಾ ಇವರು, ಆಮೇಲೆ ಅಡುಗೆಯವರು, ಆಯಾ ಅವರು, ಇವರೆಲ್ಲರೊಂದಿಗೆ ಒಳ್ಳೆಯ ಒಡನಾಟವನ್ನು ಅವರು ಹೊಂದಿದ್ರು ಅಂತಕ್ಕಂಥದ್ದು. ಇವೆಲ್ಲ ಒಡನಾಟಗಳಿಂದ ಅವರು ನಮ್ಮೆಲ್ಲರಿಗೂ ಕೂಡ ಅನುಕರಣೀಯವಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ಕೊಂಡು ಹೋದರು ಅಂತಕ್ಕಂಥದ್ದು. ಹಾಗೆ ಅವರಿಗೆ ಈ ಎಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಸಲಹೆ ಸೂಚನೆಗಳನ್ನು ನೀಡಿರೋದ್ರಿಂದ ಅವರಿಗೆ ದೇವರು ನಮ್ಮ ಗ್ರಾಮದ ಪರವಾಗಿ, ದಿಡಗೂರು ಜನತೆ ಪರವಾಗಿ ಇನ್ನೂ 100 ಕಾಲ ಬಾಳ್ತಕ್ಕಂಥ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ನಿಮ್ಮ ಕುಟುಂಬಕ್ಕೆ ದಯಪಾಲಿಸಲಿ. ನಿಮ್ಮ ಕುಟುಂಬದ ಇನ್ನೂ ಆರೋಗ್ಯ, ಎಲ್ರಿಗೂ ಕೂಡ ಒಳ್ಳೆ ಸುಖ ಸಂಪತ್ತು ದೊರೆಯಲಿ ಅಂತಕ್ಕಂಥ ನಾವೆಲ್ಲ ಶಿಕ್ಷಕರು, ಗ್ರಾಮದವರು, STMC ಅವರು ಹಾಗೂ ಪೋಷಕರು, ಮಕ್ಕಳು, ಇಲಾಖೆಯವರು ನಿಮಗೆ ಶುಭವನ್ನು ಹಾರೈಸ್ತಾ ಆ ದಿಡಗೂರು ಆಂಜನೇಯ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಇವತ್ತು ಸನ್ಮಾನಿತರಾಗ್ತಕ್ಕಂಥ ಶಾಂತಮ್ಮ ಮೇಡಮ್ರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ, ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ಮಕ್ಕಳಿಂದ ಜೋರಾದ ಚಪ್ಪಾಳೆ. ಚಪ್ಪಾಳೆ ಹಾಕಿ ಮಕ್ಕಳೆಲ್ಲ. ಮೇಲಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟ STMC ಅಧ್ಯಕ್ಷರೇ, ಅತಿಥಿಗಳೇ, ನಮ್ಮ BRC ಸರ್ ಅವರೇ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ, ಗ್ರಾಮಸ್ಥರೇ, ಮುದ್ದು ಮಕ್ಕಳೇ ಹಾಗೂ ಎಲ್ಲ CRP ಮಿತ್ರರೇ, ಅಂದ ಹಾಗೆ ಮೇಡಮ್ನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದು ಒಂದು ರೀತಿಯಾದಂಥ ಸಂತೋಷದ ವಾತಾವರಣ ಇದೆ. ಅಂದ್ರೆ ಇದು ದುಃಖದ ಸಂಗತಿನೂ ಹೌದು. ನೀವು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ನೋಡಿದರೆ ಸಂತೋಷದ ಕಾರ್ಯಕ್ರಮ ಅನಿಸೋ ರೀತಿಯಲ್ಲಿದೆ. ಅಂದ ಹಾಗೆ ಅವರು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಿಮ್ಮ ಗ್ರಾಮದಲ್ಲಿ ಬಂದು ಬೇರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಆರಂಭವಾದಂತಹ ಅವರ ಶಿಕ್ಷಕ ವೃತ್ತಿ ನಮ್ಮ ಹೊನ್ನಾಳಿ ತಾಲೂಕಿನ ದಿಡಗೂರು ಗ್ರಾಮದಲ್ಲಿ ಬೀಳ್ಕೊಡುಗೆ ಸಮಾರಂಭದ ರೂಪದಲ್ಲಿ ಮುಕ್ತಾಯಗೊಂಡಿದೆ. ಅಂದ ಹಾಗೆ ಮೇಡಮ್ನವರು ನಮಗೆ ಮೊದಲಿಂದನೂ ಚಿರಪರಿಚಿತರು. ಅವರು ಹೆಸರಿನಾಗಲಿ ಹೇಳಿದ ಹಾಗೆ ಶಾಂತ ಸ್ವಭಾವದವರು. ಹೆಸರಿಗೆ ತಕ್ಕ ಹಾಗೆ ದೇವರು ಮೊದಲೇ ಕಂಡಿಡದೆ ಹೆಸರಿಟ್ಟದನೋ ಗೊತ್ತಿಲ್ಲ ಅವರಿಗೆ. ಆ ರೀತಿಯಾಗಿ ಅವರು ಯಾವಾಗಲೂ ಸಹ ಅದೇ ರೀತಿಯಾಗಿದ್ದರು. ಅವರ ಪತಿಯವರು ಸಹ ನಮಗೆ ಹಳೆಯ ಸ್ನೇಹಿತರು, ನಮ್ಮ ಸಹೋದರರವರು. ಅವರ ಕರೆಯನ್ನು ನಾವು ಸ್ವೀಕರಿಸಿ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅಂತ ಹೇಳಿ ನಮ್ಮ ಶಾಲೆಯಿಂದ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೆಯೇ ಅವರು ಯಾವುದೇ ಶಾಲೆಯಲ್ಲೂ ಸಹ ಕರ್ತವ್ಯ ನಿರ್ವಹಿಸಿದರು. ಯಾವ ಶಾಲೆಯಲ್ಲೂ ಯಾವುದೇ ಕಳಂಕವಿಲ್ಲದೆ
ಕರ್ತವ್ಯವನ್ನು ನಿರ್ವಹಿಸಿ ಈ ರೀತಿಯಾಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನದಲ್ಲಿ ಸದಾ ಸುಖಮಯವಾಗಿರಲಿ, ಆರೋಗ್ಯ, ಸಂಪತ್ತು, ಐಶ್ವರ್ಯ ಎಲ್ಲವನ್ನೂ ಸಹ ದೇವರು ಅವರಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿವೃತ್ತಿ ಹೊಂದಿ ಮುಂದಿನ ಜೀವನಕ್ಕೆ ಅಡಿಪಾಯವಾಗಿರುವ ಶ್ರೀಮತಿ ಶಾಂತಾ ಮೇಡಮ್ ಅವರ ನಿವೃತ್ತಿ ಜೀವನ ಮುಂದೆ ಯಶಸ್ವಿಯಾಗಿ ನಡೀಲಿ, ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಂದು ಮನವಿ ಮಾಡ್ಕೊಳ್ತಾ, ಅವರು ನಮ್ಮ ಶಾಲೆ ಬಂದು ಸುಮಾರು 7 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಜೀವನ ನಿಜಕ್ಕೂ ಆಶ್ಚರ್ಯದಾಯಕವಾಗಿದೆ. ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಹ ಪ್ರತಿಯೊಬ್ಬರು, ಈಗ ವರದರಾಜ ಮಾಸ್ಟರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದಾಗೆ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಶಾಂತ ರೀತಿಯಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ತಮ್ಮ ಶಾಲೆಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುತ್ತಾ ಗ್ರಾಮದ ಮುಖಂಡರುಗಳ ಸಹಕಾರವನ್ನು ಕೋರುತ್ತಾ ತಮ್ಮ ನಿವೃತ್ತಿ ಜೀವನಕ್ಕೆ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಅವರಿಗೆ ದೇವರು ಇನ್ನೂ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಂದು ಮನವಿ ಮಾಡ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶಾಂತಮ್ಮ HS ಇವರ ಒಂದು ನಿವೃತ್ತಿ ದಿನದ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಎಲ್ಲ ಅವರ ಪದಾಧಿಕಾರಿಗಳು, ಹಾಗೆ ಈ ಒಂದು ಗ್ರಾಮದ ಪೂಜನೀಯ ಅಣ್ಣಪ್ಪ ಸ್ವಾಮಿಯವರೇ, ಹಾಗೆ ಎಲ್ಲ STMC ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಪೋಷಕರೊಂದವರೇ, ಸಾರ್ವಜನಿಕರೇ, ಎಲ್ಲ ನಮ್ಮ ARP BRP ಮಿತ್ರರೇ, ಶಿಕ್ಷಕರೊಂದದವರೇ, ಮುದ್ದು ಮಕ್ಕಳೇ ಹಾಗೂ ಮಾಧ್ಯಮದವರೇ, ಇಷ್ಟೊತ್ತು ವರದರಾಜ್ ಅವರು ಹಾಗೆ ಊರಿನ ಮುಖಂಡರು ಹೇಳಿದಂತೆ ಶಾಂತಮ್ಮವ್ರನ್ನ ನಾವು ಇಲಾಖೆಯಲ್ಲಿ ನೋಡಿದಂತೆ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಒಬ್ಬ ಶಿಕ್ಷಕರು ನಿವೃತ್ತಿ ಹೊಂದಿದ್ರೆ ನಮಗೆ ಸ್ವಲ್ಪ ದುಃಖ ಆಗುತ್ತೆ. ಯಾಕೆಂದರೆ ಇಲ್ಲಿಗೆ ಒಬ್ಬರು ಶಿಕ್ಷಕರನ್ನ ನಾವು ಅಲಾಟ್ ಮಾಡಬೇಕು ಅನ್ನೋದು ಫಸ್ಟು ಇದು, ಅದು ನಮಗೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ನಿವೃತ್ತಿ ಇವತ್ತು ಮಾಡಿ ಕಳಿಸಿದ್ರೆ ನಾಳೆ ಎಲ್ಲ ಸಾರ್ವಜನಿಕರು ಬಂದು ಆಫೀಸ್ ಮುಂದೆ ಬರ್ತೀರಿ, ನಮಗೆ ಇನ್ನೊಬ್ಬರು ಶಿಕ್ಷಕರು ಕೊಡಿ, ಆ ಪರಿಸ್ಥಿತಿ ನಮ್ಮದು ಇರುವಂಥದ್ದು. ಬಟ್ ಆ ಸಿಚುವೇಶನ್ನಂತೆ ನಮಗೆ ಒಬ್ಬ ಶಿಕ್ಷಕರನ್ನ ನಾವು ನಮ್ಮ ಸೇವೆಯಿಂದ ಕಳ್ಕೊಂಡಂಗೆ ಇರುವಂಥ ಒಂದು ಪರಿಸ್ಥಿತಿ ಆದರೂ ಸಹ ಒಂದು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಒಂದು ಮುಖ್ಯ ಶಿಕ್ಷಕರಲ್ಲಿ ನಮ್ಮ ಶಾಂತಮ್ಮ ಅವರು ಒಂದು ಒಬ್ಬರಾಗಿ ನಿಲ್ತಾರೆ. ಏಕೆಂದರೆ ಇಲ್ಲಿಯ ಮಕ್ಕಳ ಕಲಿಕೆಯನ್ನು ನೋಡಿದಾಗ ಇಲ್ಲಿಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಷ್ಟರ ಮಟ್ಟಿಗೆ ಅವರು ಕಲಿಕೆಯನ್ನು ಮೈಗೂಡಿಸ್ಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಇಂಥ ಒಂದು ಮುಖ್ಯ ಶಿಕ್ಷಕರನ್ನ ನಾವು ಇವತ್ತು ನಿವೃತ್ತಿಯನ್ನು ಹೊಂದಿ ಕಳಿಸ್ತಿರುವಂಥದ್ದು ನಮಗೆಲ್ಲರಿಗೂ ಒಂದು ದುಃಖಕರವಾದಂಥ ಒಂದು ಸಂಗತಿ ಆಗಿರುವಂಥದ್ದು. ಹಾಗಾಗಿ ಶಾಂತಮ್ಮರು ಈ ಒಂದು ದಿನ ಅವರು ವಯೋನಿವೃತ್ತಿ, ಎಲ್ಲರಿಗೂ ಸಹಜವಾದಂತೆ ಅವರಿಗೆ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಿ ಎಲ್ಲ ಶಾಲೆಗಳಲ್ಲಿ ನಡೆಯುವುದಕ್ಕಿಂತ ಹೆಚ್ಚಿನ ಕಲಿಕೆಯ ಒಂದು ಉತ್ಸಾಹವನ್ನು ತುಂಬಿ ಕೆಲಸ ಮಾಡಿದಂಥವರು ಶ್ರೀಮತಿ ಶಾಂತಮ್ಮ ಅವರು. ಸೊ ಅವ್ರ ಬಗ್ಗೆ ನಾವು ಇಲ್ಲಿ ಶಾಲೆ ಬಂದಾಗ ಅದಕ್ಕೆ ಹೇಳ್ತಾ ಇದ್ದೀವಿ, ಶಾಲೆಗೆ ಯಾವತ್ತೂ ಸಹ ನಾವು ಕಲಿಕೆಯಲ್ಲಿ ಏನಿಲ್ಲ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಬಂದಾಗ ನಿಮ್ಮಿಂದ ಏನು ಬೇರೆ ಕಡೆಗೆ ಹೇಳ್ಬೋದು ಅನ್ನೋದನ್ನು ನೋಡೋಕೆ ಬರ್ಬೇಕಷ್ಟೇ ನಾವು ಅನ್ನೋಂಥ ಮಾತನ್ನು ಹೇಳ್ತಿದ್ವಿ ಅವರಿಗೆ. ವರದರಾಜ್ ಅವರು ಹೇಳಿದಂತೆ ಸಹ ಇಲಾಖೆಯಿಂದ ಏನೇ ಒಂದು ಕೆಲಸ ಕೊಟ್ಟರು ಸಹ ನಾವು ಇಲ್ಲ ಅನ್ನುವಂಥ ಪದ ಬರ್ತಿದ್ದಿಲ್ಲ. ಆಯ್ತು ಸರ್ ಮಾಡಿಕೊಡ್ತೀವಿ, ನಾವು ಮಾಡ್ತೀವಿ ಬಿಡಿ ಸರ್ ಅಂತ ಅನ್ನೋದು. ಆಮೇಲೆ ಅವರೆಲ್ಲವನ್ನೂ ನಿರ್ವಹಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ರು. ಹಾಗಾಗಿ ಶಾಂತಮ್ಮ ಅವರಿಗೆ ನಮ್ಮ ಇಲಾಖಾ ನಿಯಮದಂತೆ ಇವತ್ತು ವಯೋನಿವೃತ್ತಿ ಸಹಜವಾದಂತೆ ನಿವೃತ್ತಿ ಹೊಂದಿದ್ದಾರೆ. ಅವರು ಈ ಒಂದು ಸೇವಾ ಮನೋಭಾವ ಮತ್ತು ಸೇವಾದ ಒಂದು ಸಾಮರ್ಥ್ಯ ಇನ್ನೂ ಹೆಚ್ಚಿದೆ ಅವರಲ್ಲಿ. ಆದರೂ ಸಹ ಅನಿವಾರ್ಯ ಪ್ರಸಂಗದಲ್ಲಿ ನಾವು ಇವತ್ತು ನಿವೃತ್ತಿಯನ್ನು ಹೊಂದಲೇಬೇಕಾಗಿರುವಂಥ ಸಂದರ್ಭ. ಹಾಗಾಗಿ ಆ ಒಂದು ಪ್ರವೃತ್ತಿಯನ್ನು ಇಲ್ಲೇ ಅವ್ರ ಹತ್ರದಲ್ಲೇ ಇರೋದ್ರಿಂದ ಅವಾಗಿವಾಗ ಬಂದು ಸಲಹೆಯನ್ನು ಕೊಡುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಆ ಒಂದು ಯಾಕೆಂದರೆ ನಿವೃತ್ತಿ ಹೊಂದ್ಮೇಲೆ ಎಲ್ಲರಿಗೂ ಸಹ ನಾವು ನಿವೃತ್ತಿ ಹೊಂದಿದಂಥ ಶಿಕ್ಷಕರನ್ನ ಮತ್ತು
ಎಲ್ಲ ನೌಕರನ್ನ ನೋಡಿದ್ದೇವೆ. ಅವ್ರು ಹೇಳ್ತಾರೆ ನಿವೃತ್ತಿ ಹೊಂದಿದ ಮೇಲೆ ಸ್ವಲ್ಪ ಏನೋ ನಮಗೆ ನಿರುತ್ಸಾಹ ಮೂಡಿಬಿಡುತ್ತೆ, ಹಾಗಾಗಿ ನಾವೇನಾದ್ರು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ಇರುವಂಥ ಒಂದು ವಿಚಾರವನ್ನು ಹೊಂದಿದಂತೆ. ಸೊ ನೀವು ಸಹ ಹೊಂದಿರ್ತೀರ ಅಂದ್ಕೊಂಡಿದ್ದೇನೆ. ಹಾಗಾಗಿ ನೀವು ಅವಾಗಿವಾಗ ಈ ಶಾಲೆಗೆ ಬಂದು ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ನಿಮ್ಮ ಪ್ರವೃತ್ತಿಯನ್ನು ಮೆರೀರಿ ಅಂತ ಹೇಳ್ತಾ, ಸೊ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ನಾವು ಐಶ್ವರ್ಯವನ್ನು ಕೇಳಲ್ಲ, ಯಾಕೆಂದರೆ ಐಶ್ವರ್ಯ ತಾನೇ ಬಂದ್ಬಿಡುತ್ತೆ. ನಿವೃತ್ತಿ ಹೊಂದಿದ ತಕ್ಷಣ ಎಲ್ಲವೂ ಸಹ ನಿಮಗೆ ಇಲಾಖೆಯಿಂದ ಕೊಡಮಾಡಬೇಕಾದಂಥ ಎಲ್ಲವೂ ಬಂದ್ಬಿಡ್ತವೆ. ಹಾಗಾಗಿ ಐಶ್ವರ್ಯವನ್ನು ಕೊಡಲ್ಲ, ಆರೋಗ್ಯ, ಒಂದು ಆಯುಷ್ ನಿಮಗೆ ಚೆನ್ನಾಗಿರಲಿ ನಿಮ್ಮ ನಿವೃತ್ತಿ ಜೀವನದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶಾಂತಮ್ಮನವರು ಬಹಳ ನಮ್ಮ ಗ್ರಾಮದಲ್ಲಿ ಯಾರೇ ಇವ STMC ಅಧ್ಯಕ್ಷರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಭಾಳ ಇದರಿಂದ ಎಲ್ಲ ಗ್ರಾಮದವ್ರನ್ನ ಒಟ್ಟುಗೂಡಿಸಿ ಕಂಡು ಮಾಸ್ಟ್ರು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಗ್ರಾಮದ ಎಲ್ಲ ಗ್ರಾಮದ ಮುಖಂಡರನ್ನು ಕರೆದು ಮೊನ್ನೆ ಒಂದು ನಮ್ಮ ಮಲ್ಲೇಶ್ವರು ಒಂದು ಇದು ಮಾಡಿದರು, ಒಂದು ಒಳ್ಳೆಯ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಮಾಡಿದ. ಅವನು ಅಧ್ಯಕ್ಷ ಆದಾಗ ಅದು ಮಾತ್ರ ಭಾಳ ಗ್ರ್ಯಾಂಡಾಗಿ ನಮ್ಮೂರಲ್ಲಿ ಅಂಥ ಫಂಕ್ಷನ್ನು ಸಿಗೋದೇ ಇಲ್ಲ. ಅದನ್ನು ವೀಡಿಯೋ ಮಾಡಿಸಿಟ್ಕೊಂಡಿದ್ದೀವಿ. ಹಂಗಾಗಿ ಭಾಳ ನಮಗೆ ಖುಷಿ ಆಯಿತು. ಅದು ಅವನ ಶ್ರಮ, ಅವನು ಮಲ್ಲೇಶಿ ಏನೋ ಮಾಡಬೇಕು ಅಂತ ಅವ್ನ ತಲೆಯಾಗಿತ್ತದು. ನಮ್ಮನ್ನೆಲ್ಲ ಕೇಳಿದೆ, ಹೇಗೆ ಮಾಡಪ್ಪ ನಾವು ಇರ್ತೀವಿ ಜೊತೆಗೆ ಅಂತ ನಾವು ಮಲ್ಲೇಶ್ ಕೇಳಿದ್ವಿ. ಹಾಗಾಗಿ ಕಾರ್ಯಕ್ರಮ ಮಾಡಿದ. ಇವತ್ತು ಮೇಡಮ್ಮರು ಅವ್ರು ನಿವೃತ್ತಿ ಆಗ್ತದೆ. ನಮಗೆ ಒಂಥರ ಈ ತಾಯಿ ಸಮಾನ ಇದ್ರು ಅವ್ರು ನಾವು ಹೆಂಗೆ ಕಳಿಸ್ಬೇಕಪ್ಪ ಅನ್ನಿಸ್ತಾ ಇತ್ತು ನನಗೀಗ. ಯಾಕೆಂದರೆ ಡೈಲಿ ಬರೋಕರೆ ನಮ್ಮ ಜಿನಳಿ ಮೇಷು ಆ ಬುಲೆಟ್ ಮೇಲೆ ಬಟ್ ಅಂತ ಬರೋದು, ಇಲ್ಲಿ ಬಿಡೋದು, ಅಲ್ಲಿಗೆ ಹೋಗೋದು. ಅದು ಇವರಿಗೆ ಒಂದೇ ರೂಟ್ ಆಗ್ಬಿಡ್ತು. ಅವ್ರಿಗೂ ಇಲ್ಲಿ ಮೇಡಮ್ ಬಿಡೋದು, ಅವ್ರು ಗೋಲ್ಕೆ ಹೋಗೋದು. ಹಾಗಾಗಿ ಭಾರಿ ಈಸಿಯಾಗಿ ಮೇಷ್ ಮೇಡಮನ್ನು ತಂದುಬಿಟ್ಟು ಅವರು ಇಲ್ಲಿ ಕೆಲಸ ಮಾಡ್ಯಾರೆ. ಅವರಿಗೆ ಮುಂದೆ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಇರಲಿ ಅಂತೇಳಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದ್ಸೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಅಂತ. ಬೀಳ್ಕೊಡುಗೆ ಸಮಾರಂಭ ಹಿಂದೆ ನಡೆದಿತ್ತಲ್ಲ ಗೊತ್ತಿಲ್ಲ. ನಾವಂತೂ ಇದೇ ಸ್ಕೂಲಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥವ್ರು. ಹಿಂದೆ ನಮಗೆ ನಿವೃತ್ತಿ ಹೊಂತಾರೆ ಅಂತ ಹೇಳಿದ್ರೆ ಅವ್ರೇನು ಮಾಡಿ ಹೊತ್ತು ಶಾಲೆಗೆ ಬರ್ತಿರಲಿಲ್ಲ, ಅಲ್ಲೇ PO ಆಫೀಸಿಗೆ ಹೋಗಿ ಏನೋ ಸರೆಂಡರ್ ಮಾಡ್ಕೊಂತಿದ್ರೆ ಅನ್ನೋ ಗೊತ್ತಿಲ್ಲ. ಇತ್ತೀಚೆಗೆ ಭಾಳ ಗೌರವಯುತವಾಗಿ ಒಂದು ಗುರುತನ್ನು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಶಾಂತಮ್ಮನವರು. ಯಾಕೆಂತ ಹೇಳಿದ್ರೆ ಪೋಷಕರು ತಿರುಗಿ ನೋಡ್ತಕ್ಕಂಥ ಕೆಲಸ ಶಾಲೆ ಕಡೆಗೆ ಅವತ್ತೂ ಸಹ ಇಲ್ಲ, ಅವರವರು ಜಂಜಾಟದಲ್ಲಿ ಹೋಗ್ತಾ ಇದ್ರು. ಆದರೆ ಇವತ್ತು ಒಬ್ಬ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಪೋಷಕರನ್ನು ಗಮನ ಸೆಳೆದಿರ್ತಕ್ಕಂಥದ್ದು ಈ ಶಾಂತಮ್ಮನವರು ಮುಖ್ಯೋಪಾಧ್ಯಾಯರು ಆದಮೇಲೆ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ನಾವು ಸಹ ಏಕೆಂದರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಮತಿ ಶಾಂತಮ್ಮ ಹೊಂದುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅಣ್ಣಪ್ಪಸ್ವಾಮಿಯವರೇ, ಈ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ ಹಾಗೂ ಈ ಶಿಕ್ಷಣ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸತಕ್ಕಂತಹ ಎಲ್ಲ ನನ್ನ ಅಧಿಕಾರಿ ವರ್ಗದವರೇ, ಪೋಷಕ ಬಂಧುಗಳೇ, ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ಶಾಂತಮ್ಮನವರ ವಯೋನಿವೃತ್ತಿ ಜೀವನ. ಏಕೆಂತ ಹೇಳಿದ್ರೆ ಅವರು 9ನೇ ಇಸ್ವಿಯಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 35-36 ವರ್ಷಗಳ ಕಾಲ ಸೇವೆ ಸಲ್ಲಿಸತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. 30-35 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತೇನಲ್ಲ. ನಾವು ಒಂದು ಬಾರಿ ಸ್ಕೂಲಿಗೆ ಬಂದಂಥ ಸಂದರ್ಭದಲ್ಲಿ ಅಡ್ಮಿಷನ್ ಎಲ್ಲದರಪ್ಪ ಅಂತ ಕೇಳಿದ್ವಿ. ಮೇಡಮ್ ಅವರು ಹೆಂಗೆ ಬಹಳ ಸೌಮ್ಯವಾಗಿ ಕೂತಿದ್ರು. ಹೆಸರು ಗೊತ್ತಿರಲಿಲ್ಲ ನನಗೆ, ಆಮೇಲೆ ಶಾಂತಮ್ಮ ಅಂತ ಆಯ್ತು. ನನಗಂತೂ ಶಾಂತಮ್ಮರು ಅಂತ ಹೇಳಿದ್ರೆ ನಿಜವಾಗೂ ಪ್ರೈಮರಿ ಶಾಲೆಗೆ ಶಾಂತಮೂರ್ತಿಯಾಗಿ ಇದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡೆ. ಅಷ್ಟು ಬಹಳ ಸೌಮ್ಯವಾಗಿರ್ತಕ್ಕಂಥ ವ್ಯಕ್ತಿ. ನಾನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ, ಅನೇಕ ಶಿಕ್ಷಕರು ನೋಡಿದಂಥ ಸಂದರ್ಭದಲ್ಲಿ ಅತ್ಯಂತ ಬಹಳ ಸೌಮ್ಯವಾಗಿರ್ತಕ್ಕಂಥ ಮೂರ್ತಿ ಅಂದ್ರೆ ಶ್ರೀಮತಿ ಶಾಂತಮ್ಮನವರು. ಏಕೆಂದ್ರೆ ಅವ್ರ ದಂಪತಿಗಳನ್ನು ನೋಡೋ ಸಂದರ್ಭದಲ್ಲಿ ಅವರು ಶಿಕ್ಷಕರೇ, ಸತಿಪತಿಗಳಂದಾದ ಭಕ್ತಿ ಇದು ಒಪ್ಪದು ಶಿವಂಬಿಗೆ ಅಂತ ಹೇಳ್ತಾರೆ. ಹಾಗೆಯೇ ಈ ಗಂಡ ಹೆಂಡತಿಯವರು ಇಬ್ಬರು ಸತ್ರ ದಂಪತಿಗಳು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಇಲಾಖೆಗೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಇವತ್ತು ಸಮಾಜಮುಖಿಗಳನ್ನಾಗಿ ಅವ್ರು ಮಾಡಿಟ್ಟಿದ್ದಾರೆ. ಏಕೆಂತ ಹೇಳಿದ್ರೆ ಶಿಕ್ಷಕರ ಪಾತ್ರ ಹೆಂಗಿರ್ತೈತಿ ಅಂತ ಹೇಳಿದ್ರೆ, ಮಕ್ಕಳನ್ನ ಒಳ್ಳೆ ದಾರಿಗೆ ತರ್ತಕ್ಕಂಥ ಜವಾಬ್ದಾರಿಗೆ ಅವ್ರು ಇರ್ತೈತಿ. ಕೆಟ್ಟ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತ ಮಾಡುವಂತ ಜವಾಬ್ದಾರಿಗೆ ಅವ್ರು ಇರ್ತಕ್ಕಂಥದ್ದನ್ನ ನೋಡ್ತಿದೀವಿ. ಸೊ ಹಾಗಾಗಿ ಈ ಎಳೆ ವಯಸ್ಸಿನ ಮಕ್ಕಳಲ್ಲಿ ಒಳ್ಳೆಯ ಭಾವನೆಗಳನ್ನು ತುಂಬಿ, ಒಳ್ಳೆ ಸಂಸ್ಕಾರದ ಭಾವನೆಗಳನ್ನು ತುಂಬಿ
ಅವರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಾಥಮಿಕ ಈ ಶಾಲೆಯ ಜವಾಬ್ದಾರಿ ಇದೆಯಲ್ಲ, ಅದು ಅತ್ಯಂತ ಭಾರಿ ಕ್ಲಿಷ್ಟಕರವಾಗಿರ್ತಕ್ಕಂಥ ಜವಾಬ್ದಾರಿ. ಹೈಯರ್ ಎಜುಕೇಶನ್ ನಲ್ಲಿ ನಾವೆಲ್ಲ ಹೈಯರ್ ಎಜುಕೇಶನ್ ನಲ್ಲಿ ನಾವು ಕಾಲೇಜಲ್ಲಿ ಪಾಠ ಮಾಡಬೇಕಾದ ಸಂದರ್ಭದಲ್ಲಿ ನಮಗೇನು ಅನ್ಸಿರಲ್ಲ, ಇಷ್ಟ ಆದ್ರೆ ಕೇಳಪ್ಪ, ಕಷ್ಟ ಆದ್ರೆ ಹೋಗಪ್ಪ ಅಂತಿದ್ವಿ. ಆದ್ರೆ ಪ್ರಾಥಮಿಕ ಶಾಲೆ ಶಿಕ್ಷಣದಲ್ಲಿ ಏನಿದೆಯಲ್ಲ, ಅವ್ರು ಕೊಡ್ತಕ್ಕಂಥ ಶಿಕ್ಷಣ ಇದೆಯಲ್ಲ, ಒಂದೊಂದು ಉಳಿಪೆಟ್ಟು ಸಹ ಒಂದು ವಿಗ್ರಹವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತೈತಿ. ನಾವಿವತ್ತು ಈ ವೇದಿಕೆ ಮೇಲೆ ನಿಂತು ನಾವೆಲ್ಲ ಈ ಊರಿನವರು ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಂದೆ ತಾಯಿಗಳಲ್ಲ, ನಮ್ಮ ಶಿಕ್ಷಕರು ನಮಗೆ ಕಲಿಸಿರ್ತಕ್ಕಂಥ ಶಿಕ್ಷಣದ ಸಂಸ್ಕಾರ ಆ ರೀತಿಯಾಗಿದೆ. ನಮಗೆಲ್ಲ ಕೆಲವು ದಳದ ಪೇಸ್ಟು ಈಗೂ ಸಹ ನಾನು ನೆನೆಸ್ಕೊಳ್ತಿದ್ದೇನೆ. ಮಳಲಿ ದಳದ ಪೇಸ್ಟು, ಪೂರ್ವಚಾರ ಪೇಸ್ಟು, ಕುದುರ ಪೇಸ್ಟು, ಬಸ ಪೇಸ್ಟು, ತಿಮ್ಮಪ್ಪ ಪೇಸ್ಟು, ಇವರೆಲ್ಲ ನಮ್ಗೆ ಇನ್ನೂ ಮೆಮೊರೇಬಲ್ ಆಗಿ ಉಳ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಅವ್ರು ನಮ್ಗೆ ಕಲಿಸಿರ್ತಕ್ಕಂಥ ಶಿಕ್ಷಣ. ಯಾಕೆಂದ್ರೆ ನಮ್ಮೆಲ್ಲ ಪೋಷಕರು ಬಂದು ನಮ್ಮ ಹುಡುಗ ತುಂಬಾ ಓದ್ತಾ ಇಲ್ರಿ, ಬಹಳ ಗಲಾಟೆ ಮಾಡ್ತಿದ್ರಿ ಸರ್, ನಿದ್ರಿಗೆ ಹೊಡೀರಿ ಅಂತ ಹೇಳಿ ಮಕ್ಕಳು ನಮಗೆ ಹೊಡಿಸಿ ಹೋಗ್ತಿದ್ರು ಅವರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಯಾಕೆ ನನ್ನ ಮಗು ಹೊಡೆದೆ ಅಂತ ಪರಿಸ್ಥಿತಿ ಇದೆ. ಹಾಗೆ ಇವತ್ತು ಮೇಷಗಳು ಏನಾಗಿದ್ದಾರೆ ಅಂತ ಹೇಳಿದ್ರೆ ನಯನಾಜುಕಿನಿಂದ ತಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಯೂ ಅವರಿಗಿದೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕರು ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಅವರು ನಾನು ಏನನ್ನು ಕಲಿಸಿದೆ ಮಕ್ಕಳಿಗೆ, ನಾನು ಏನನ್ನು ಈ ಊರಿಗೆ ನನ್ನ ಸೇವೆಯನ್ನು ಬಿಟ್ಟಿದೆ ಅಂತಕ್ಕಂಥದ್ದು ಒಂದು ಮೆಮೊರಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಅಂತ ಒಂದು ಸೇವೆಯನ್ನು ನಮ್ಮ ಶಾಂತಮ್ಮನವರು ನಮಗಿಲ್ಲಿ ಬಿಟ್ಟು ಹೋಗ್ತಿದ್ದಾರೆ ಅಂತಕ್ಕಂಥದ್ದಿದೆ. ಯಾಕೆಂದ್ರೆ ನಮ್ಗೆ ಆಗ್ಲೇ ಶರಣಪ್ಪ ತುಂಬಾ ಎಕ್ಸೈಟ್ ಆದ್ರು. ಯಾಕಂದ್ರೆ ಒಂದು ಕೂಡು ಕುಟುಂಬದಲ್ಲಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಹೊರ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆ ನೋವು ಆ ಅನುಭವಿಸೋರಿಗೆ ಗೊತ್ತದು. ಆ ಒಂದು ಅನುಭವ ನನಗೆ ಆಗ್ತಿರೋದ್ರಿಂದ ಮೇಡಮ್ನವರಿಗೆ ಈ ನಮ್ಮ ಇದರಲ್ಲಿ ಇವತ್ತು ಹೊರಗೆ ಹೋಗ್ತಿರ್ಬೋದು, ಅವರು ವಯೋವೃತ್ತಿ ಆಗ್ತಕ್ಕಂಥ ಸಹಜ ಅದು. ಯಾಕಂದ್ರೆ ಒಂದು ಸರ್ಕಾರ ನಿಬಂಧನೆ ಮಾಡಿರ್ತಕ್ಕಂಥ ಒಂದು ವಯಸ್ಸಿಗೆ ಅನುಗುಣವಾಗಿ ಅವರ ನಿವೃತ್ತಿಯನ್ನು ಒಂದು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಅವರಿಗೆ ಹೊರ ಹೋಗ್ತಿದ್ದಾರೆ. ಅವರಿಗೆ ದೇವರು ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂತಹ ಒಂದು ಸೌಲಭ್ಯಗಳನ್ನ ಆ ಮೇಡಮ್ ಅವರಿಗೆ ಕೊಡ್ಲಿ ಅಂತ ಹೇಳಿ ನಮ್ಮ ದೊಡ್ಡೂರು ಗ್ರಾಮಸ್ಥರ ಪರವಾಗಿ ನಾನು ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಧನ್ಯವಾದಗಳು. ಈಗಾಗಲೇ ನಾನು 2-3 ಭಾಷೆ ಕೇಳಿದೆ ಬಂದ ಮೇಲೆ. ಇವತ್ತು ಯಾರೇ ಒಬ್ಬ ವ್ಯಕ್ತಿ ಒಂದು ಸೇವೆಯನ್ನು ಸಲ್ಲಿಸಿ ಆ ಒಂದು ಜಾಗದಿಂದ ಹೊರಗೋಗ್ಬೇಕಾದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರ ಒಂದು ಚಟುವಟಿಕೆಗಳನ್ನು ನೆನೆಸ್ತಕ್ಕಂಥದ್ದು ಮನುಷ್ಯನ ಒಂದು ಧರ್ಮ, ಕರ್ತವ್ಯ ಅಂತ ನನ್ನ ಭಾವನೆ. ಯಾಕಂದರೆ ಅವರು ತಮ್ಮ ಸರ್ವಸ್ವವನ್ನು ದಾರಿ ಎರೆದು ಈ ಒಂದು ಶಾಲೆಯ ಶಿಕ್ಷಕರಾಗಿ ಆ ಶಾಲೆಯ ಮಕ್ಕಳಿಗೆ ಏನು ಒಂದು ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ. ಅದು ಒಂದು ಸ್ಮರಣೀಯ ಒಂದು ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಸಾಕ್ಷಿಯಾಗಿ ಇವತ್ತೆಲ್ಲ ನಮ್ಮ ತಾಯಂದಿರು ಹೆಣ್ಮಕ್ಳು ಸಹ ಭಾಳ ಜನ ಇವತ್ತು ಬಂದಿದ್ದಾರೆ. ಗ್ರಾಮದವರು ಸಹ ಎಲ್ಲ ಹಿರಿಯರಿದ್ದಾರೆ, ನಮ್ಮ ಶಿಕ್ಷಕರು ಸಹ ಇದ್ದಾರೆ. ಇವತ್ತು ಆ ರೀತಿಯಲ್ಲಿ ಶಾಂತಮ್ಮನವರು ಅವರ ಒಂದು ಏನು ವೃತ್ತಿಯಲ್ಲಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಹೆಸರು ತಗೊಳ್ತಕ್ಕಂಥ ಒಂದು ಏನು ಕೆಲಸವನ್ನು ಮಾಡಿ ಇವತ್ತು ಗೌರವಾನ್ವಿತವಾಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರಿಗೆ ಭಗವಂತ ಏನು ನಿವೃತ್ತಿಯನ್ನು ಆಯಿತು, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುರ ಆರೋಗ್ಯವನ್ನು ಕೊಡಲಿ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಶಿಕ್ಷಕರು ಒಂದು ಏನು ಪಾತ್ರ ಇದೆ ಅದು ಮಹತ್ವವಾದ ಒಂದು ಪಾತ್ರ. ಈ ದೇಶ ಮತ್ತು ರಾಜ್ಯ ಒಂದು ಸದೃಢವಾಗಿ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕಂದ್ರೆ ಶಿಕ್ಷಣ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರು ಒಂದು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಿದರೆ ಇಂಥ ಸಣ್ಣ ಸಣ್ಣ ಮಕ್ಕಳನ್ನ ಒಂದು ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ಮಾಡಿ ಈ ಒಂದು ದೇಶವನ್ನು ರಾಜ್ಯವನ್ನು ಒಂದು ಉನ್ನತ ಮಟ್ಟಕ್ಕೆ ತರ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲರೂ ಸಹ ಕಾರಣೀಭೂತರಾಗ್ತೀರಿ. ಆ ನಿಟ್ಟಿನಲ್ಲಿ ನನಗೆ ಗೊತ್ತಿದ್ದಂಗೆ ಸರ್ಕಾರಿ ಶಾಲೆಯ ಶಿಕ್ಷಕರು ಭಾಳ ಉತ್ತಮವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಾನು ಭಾಳಷ್ಟು ಕಡೆಗೆ ಶಾಲಾ ಕಾರ್ಯಕ್ರಮಗಳಿಗೆ ಹೋದರೆ ಹೇಳ್ತೀನಿ, ಪ್ರೈವೇಟ್ ಶಾಲೆಗಳು ನಮ್ಮನ್ನು ಕರೆದಿರ್ತಾರೆ. ಅವಾಗ ನಾನು ಹೇಳ್ತೀನಿ, ಇವತ್ತು ಶಾಲೆ ನೀವು ಏನು ಪ್ರೈವೇಟ್ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದಲಿ ಅಂತೇಳಿ, ಇಂಗ್ಲೀಷ್ ಓದಲಿ ಅಂತೇಳಿ, ಇನ್ನೊಂದು ಕಲೀಲಿ ಅಂತೇಳಿ ಪ್ರೈವೇಟ್ ಶಾಲೆಗೆ ಹೋಗಿ ಬಿಡ್ತೀರಿ. ಅಲ್ಲೇನಪ್ಪ ಪ್ರೈವೇಟ್ ಶಾಲೆಯವರು ಯಾರು ಸಂಬಳ ಕಮ್ಮಿ ತಗೊಂತಾರೋ ಅಂಥವ್ರನ್ನ ಕರೀತಾ ಅವನು ವಿದ್ಯಾವಂತನೋ ಸರಿಯಾಗಿ ಪಾಠ ಮಾಡ್ತಾನೋ ಪ್ರವಚನ ಮಾಡ್ತಾನೋ ಅಂತ ಯಾರೂ ನೋಡೋದಿಲ್ಲ. ಅವ್ರ ಶಾಲೆಗೆ ಇನ್ಕಮ್ ಬರಬೇಕು, ಜೊತೆಗೆ ಅವನು ಸಂಬಳ ಕಮ್ಮಿ ತಗೊಬೇಕು ಅಂಥ ಶಿಕ್ಷಕರನ್ನ ಆಯ್ಕೆ ಮಾಡಿರ್ತಾರೆ. ಆದರೆ ಸರ್ಕಾರ ಹಿಂಗಿಲ್ಲ. ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಅವ್ರ ಮೆರಿಟ್ ಮೇಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಉತ್ತಮವಾದ ಶಿಕ್ಷಕರು ಇಲ್ಲಿ ಬಂದಿರ್ತಾರೆ. ಅವರಿಗೆ ಈ ಮಕ್ಕಳಿಗೆ ಅವರ ವಯಸ್ಸಿಗೆ ಅವರ ಇದಕ್ಕೆ ಯಾವ ಶಿಕ್ಷಣವನ್ನು ಕೊಟ್ಟರೆ ಅವ್ರ ಮಕ್ಕಳು ರೆಡಿ ಆಗ್ತಾರೆ ಅನ್ನೋದು ಅವರಿಗೆ ಶಿಕ್ಷಕರಲ್ಲಿ ಗಮನದಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಒಂದು ಒಳ್ಳೆ ಉನ್ನತವಾದ ಒಂದು ಶಿಕ್ಷಣವನ್ನು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಆ ಶಿಕ್ಷಣವನ್ನು ಪಡಿಬೇಕಾಗುತ್ತೆ. ಆ ಒಂದು ಶಿಕ್ಷಣ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಇವತ್ತು ನಮಗೆ
ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ ನಮ್ಮ ಶಿಕ್ಷಕರು ಅವರಲ್ಲಿ ಇದೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಸರ್ಕಾರ ಏನು ಯಾವುದೇ ರೀತಿ ಕಮ್ಮಿ ಮಾಡ್ತಾ ಇಲ್ಲ. ಇವತ್ತು ಮಕ್ಕಳಿಗೆ ಅವರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅವರಿಗೆ ಪಠ್ಯ ಪುಸ್ತಕದಿಂದ ಹಿಡಿದು ಉಚಿತ ಬಟ್ಟೆಯಿಂದ ಹಿಡಿದು ಶೂ ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡ್ತಾರೆ, ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಿದೆ. ಯಾವುದೇ ಒಂದು ಪ್ರೈವೇಟ್ ಶಾಲೆಯಲ್ಲಿ ಸಿಗದೇ ಇರತಕ್ಕಂಥ ಒಂದು ಕೆಲಸವನ್ನು ಒಂದು ಜವಾಬ್ದಾರಿತವಾಗಿ ಸರ್ಕಾರ ಇವತ್ತು ಶಾಲಾ ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಇವತ್ತು ಈ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಶಿಕ್ಷಣ ಸಿಗಲಿ ಅಂತೇಳಿ ಇವತ್ತು ಸರ್ಕಾರಗಳು ಯಾರೇ ಸರ್ಕಾರ ಬರಲಿ, ಇವತ್ತು ಯಾವುದೇ ಸರ್ಕಾರ ಬಂದರೂ ಸಹ ಇವತ್ತು ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರಗಳು ತೀರ್ಮಾನವನ್ನು ಮಾಡಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ನಾನು ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರು ನಮ್ಮ ಎಲ್ಲ ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಪ್ರೈವೇಟ್ ಶಾಲೆಯಲ್ಲಿ ಓದ್ತೀನಿ ಮಕ್ಕಳು, ನಾನು ಬೇಡ ಅಂತ ಹೇಳಲ್ಲ. ಶಕ್ತಿ ಇದ್ದರು ಓದಿಸ್ತಾರೆ, ಶಕ್ತಿ ಇಲ್ಲದರು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆ ಭಾಳ ಉನ್ನತ ಹುದ್ದೆಗಳಿಗೆ ಹೋಗಿರ್ತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಿ ಶಾಲೆಯನ್ನು ನೀವು ಮರಿಬೇಡ್ರಿ. ಸರ್ಕಾರಿ ಶಾಲೆಗೆ ಸರ್ಕಾರ ಸಾಕಷ್ಟು ಸವಲತ್ತನ್ನು ಕೊಡ್ತಾ ಇದೆ. ಆ ಸವಲತ್ತುಗಳನ್ನ ಬಳಸಿ ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿರಿ. ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿಬಿಡ್ರಿ. ಈ ತೋಟ ಜಮೀನು ಇವೆಲ್ಲ ಮಾಡೋಕ್ಕಿಂತ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಬಿಟ್ರೆ ಅವ್ರ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂತಾರೆ. ಅವರು ಒಳ್ಳೆ ಒಂದು ವಿದ್ಯಾವಂತರಾಗಿ ಅವರ ಒಂದು ಏನು ಆರ್ಥಿಕ ಪರಿಸ್ಥಿತಿನ ಅವರೇ ಸರಿ ಮಾಡ್ಕೊತಾರೆ. ನೀವೇನು ತೋಟ ಮಾಡೋದು ಬೇಡ, ಏನು ಬೇಡ. ಇವತ್ತು ಏನು ನಮ್ಮ ಆಸ್ತಿಗಳು ಕಳಿಬೋದು, ಮಾರ್ಬೋದು, ವಿದ್ಯೆನ ಕಳ್ಕೊಳಕ್ಕಾಗಲ್ಲ, ಮಾರಕ್ಕಾಗಲ್ಲ. ಕಲಿತಂತೆ ವಿದ್ಯೆ ಕಡೆಯವರೆಗೂ ಅವ್ರ ಜೊತೆಗೆ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಮ್ಮ ಗ್ರಾಮಾಂತರ ಪ್ರದೇಶದ ಜನಗಳು ಕೊಡಬೇಕು. ನಮ್ಮ ಏನು ಪ್ರಾಥಮಿಕ ಶಾಲಾ ಸರ್ಕಾರಿ ನೌಕರರು ನಮ್ಮ ಇದ್ದಾರೆ, ಅವರು ಒಳ್ಳೆಯ ಶಿಕ್ಷಣವನ್ನು ಇವತ್ತು ರಾಜ್ಯಾದ್ಯಂತ, ನಮ್ಮ ತಾಲೂಕೆ ಅಂತಲ್ಲ, ರಾಜ್ಯಾದ್ಯಂತ, ತಾಲೂಕಾದ್ಯಂತ, ಜಿಲ್ಲಾದ್ಯಂತ ಒಂದು ಒಳ್ಳೆಯ ಶಿಕ್ಷಣವನ್ನು ನಮ್ಮ ಶಿಕ್ಷಕರು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವು ಇದನ್ನು ಬಳಸ್ಕೊಂಡು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಇವತ್ತು ಶಾಂತಮ್ಮನವರು ಭಾಳ ಒಂದು ಗೌರವಯುತವಾಗಿ 35 ವರ್ಷಗಳ ಕಾಲ ಇವತ್ತು ಸರ್ಕಾರಿ ಸೇವೆಯನ್ನು ಮಾಡಿ ವಿವಿಧ ಭಾಗಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ಇವತ್ತು ದಿಡೂರು ಗ್ರಾಮದಲ್ಲಿ ನಿವೃತ್ತಿಯನ್ನು ಇವತ್ತು ಎಲ್ಲರಿಗೂ ಸಹ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಾನು ಬೇರೆ ಒಂದು ಮತ್ತೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದು ತಮ್ಮೆಲ್ಲ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಂದು ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳ ನಮಸ್ಕರಿಸ್ತಾ, ವ್ಯಕ್ತಿಯ ಒಂದು ಗುಣಗಳನ್ನು ನಾವು ಅವರ ನಂತರದಲ್ಲಿ ನೋಡ್ಬೇಕಂತೆ. ಒಬ್ಬ ಶಿಕ್ಷಕ ಆಗಿರ್ಬೋದು, ಸರ್ಕಾರಿ ನೌಕರ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ನಿಂತ ನೀರೆಲ್ಲ ಹರಿತಾ ಇರ್ತಕ್ಕಂಥ ನೀರು. ಬದಲಾವಣೆಯ ಒಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ಬಡ್ತಿಗಳು, ವರ್ಗಾವಣೆಗಳು ಇವೆಲ್ಲವೂ ಕೂಡ ಇದ್ದೇ ಇರ್ತವೆ. ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ತಾ ಆ ನಿಟ್ಟಿನಲ್ಲಿ ಶ್ರೀಮತಿ ಶಾಂತಮ್ಮ ಅವರು ಇವತ್ತು ತಮ್ಮ 36 ವರ್ಷಗಳ ಸುದೀರ್ಘ ಶಿಕ್ಷಕಿ ಸೇವಾವಧಿ ಅನುಭವಿಸಿ ಇವತ್ತು ಅವರು ನಿವೃತ್ತ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನಾಳೆಯಿಂದ ಅವರು ಹೆಸರು ತಕ್ಕನಾಗೆ ಶಾಂತ ರೀತಿಯಲ್ಲಿ ಹೊನ್ನಾಳಿ ತಾಲೂಕಿನಲ್ಲಿ ನಮ್ಮೆಲ್ಲ ಶಿಕ್ಷಕ ಸಹೋದರಿಯರ ಜೊತೆಗೆ ಎಲೆಮರೆ ಕಾಯಿಯಾಗಿ ಒಂದು ತುಂಬು ಕುಟುಂಬವನ್ನು ನಿಭಾಯಿಸ್ತಾ ಈ ಒಂದು ಗ್ರಾಮದಲ್ಲೂ ಕೂಡ ಅಷ್ಟೇ ಒಂದು ಹೆಸರನ್ನು ಮಾಡಿ ಇವತ್ತು ಇಷ್ಟೆಲ್ಲ ನೀವು ಪೋಷಕರು, ಮುದ್ದು ಮಕ್ಕಳು ಗ್ರಾಮದಲ್ಲೇ ಸೇರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರ ಒಂದು ಹೊಂದಾಣಿಕೆ, ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಅಂತಹ ಒಂದು ಗುಣವನ್ನು ಹೊಂದಿರತಕ್ಕಂಥ ಶ್ರೀಮತಿ ಶಾಂತಮ್ಮನವರು ಇವತ್ತು ನಿವೃತ್ತಿಯ ದಿನ ಇವೆಲ್ಲರೂ ಕೂಡ ಭಾಗವಹಿಸಿ ಅವರ ಜೀವನ ಸಾರ್ಥಕವಾಗುವಂತೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಂದಿಸ್ತಾ ಈ ಒಂದು ನಿವೃತ್ತಿಯ ನಂತರ ಶಾಂತಮ್ಮ ಅವರಿಗೆ ಐಶ್ವರ್ಯ ಕೊಟ್ಟಿದ್ದಾರೆ. ಅವ್ರ ಜೀವನದಲ್ಲಿ ಮಾಸ್ಟ್ರು ಚೆನ್ನಾಗೇ ಇದ್ದಾರೆ ಆರ್ಥಿಕವಾಗಿ. ಇನ್ನು ಆರೋಗ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಅವರ ಮುಂದಿನ ಒಂದು ಜೀವನಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಮಾತನಾಡ್ತೀನಿ. ಇಂತಹ ಒಂದು ಅಭಿಲಾಷ ಇದೆ. ಆದರೆ ಇಲಾಖೆಯ ನಿಯಮಾನುಸಾರ ಒಬ್ಬ ವ್ಯಕ್ತಿ ಇಲಾಖೆಯಲ್ಲಿ ಸೇರಿಕೊಂಡ ನಂತರ 60 ವರ್ಷಕ್ಕೆ ನಿವೃತ್ತಿಯನ್ನು ಹೊಂದುವಂತಹ ಒಂದು ಸಹಜ ಪ್ರವೃತ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲಾಖೆಯ ನಿಯಮಾನುಸಾರ ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಸೊ ನಿವೃತ್ತಿಯನ್ನು ಹೊಂದಕ್ಕಂಥ ಪೂರ್ವದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು
ಇತಿಹಾಸವನ್ನ ಹೊಂದಿರತಕ್ಕಂಥವ್ರು ಶಾಂತಮ್ಮನವರು. ಯಾವುದೇ ಒಂದು ಶಾಲೆಯಲ್ಲಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ನೂರಾರು ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನುಗೊಳಿಸಬೇಕಾದ್ರೆ ನಾವು ನಿಜಕ್ಕೂ ಬಹಳ ಶ್ರಮವನ್ನು ವಹಿಸಬೇಕಾಗ್ತದೆ. ಅಲ್ಲಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರನ್ನ ಒಮ್ಮತದಿಂದ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಬರ್ತದೆ. ಅವೆಲ್ಲವನ್ನ ಸರಿದೂಗಿಸಿ ಸುಮಾರು 36 ವರ್ಷಗಳ ಕಾಲ ಸತತವಾಗಿ ಇವತ್ತು ಇಲಾಖೆಯಲ್ಲಿ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಇನ್ನೂ ನಾನು ಹೆಚ್ಚು ಕಾಲ ಶ್ರಮವನ್ನ ಪಡಲಿಕ್ಕೆ ಇದ್ದೇನೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಸನ್ಮಾನ ಕಾರ್ಯಕ್ರಮವನ್ನು ದಿಡೂರು ಗ್ರಾಮದಲ್ಲಿ ನಾನು ಸಹ 2021-22ನೇ ಸಾಲಿನಲ್ಲಿ ದಿಡೂರು ಗ್ರಾಮಕ್ಕೆ ಕೌನ್ಸಿಲಿಂಗ್ ಅಲ್ಲಿ ನಾನು ತೆಗೆದುಕೊಂಡೆ. ನನ್ನ ಊರು ಪಕ್ಕದ ಊರು ಹರಳಹಳ್ಳಿ. ಆದರೆ ಅನಿವಾರ್ಯ ಕಾರಣದಿಂದ ಕೌನ್ಸಿಲಿಂಗ್ ಮತ್ತೆ ಕ್ಯಾನ್ಸಲ್ ಆಯಿತು. ತದನಂತರ ನಾನು ದೊಡ್ಡೇರಹಳ್ಳಿಗೆ ಶಾಲೆಗೆ ತೆಗೆದುಕೊಂಡೆ. ಇಲ್ಲಿ ಸುಮಾರು 15ರಿಂದ 20 ದಿನಗಳ ಕಾಲ ನಾನು ಸಹ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿನ ಜನಗಳು ಹೇಗಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸಹ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥವ್ರು. ವಿಶೇಷವಾಗಿ ಶಿಕ್ಷಣ ಇಲಾಖೆಗಂತೂ ಎಲ್ಲ ತಾಯಂದಿರು, ಹಿರಿಯರು ಎಲ್ಲರೂ ಸಹ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಮನೋಭಾವನೆ ಇದೆ. ಜೊತೆಗೆ ಕ್ರೀಡೆಯಲ್ಲಂತೂ ತುಂಬಾನೇ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಇಲ್ಲಿ ಜನರಿದ್ದಾರೆ. ಹಾಗಾಗಿ ಅವರೆಲ್ಲರ ಒಂದು ಪ್ರೋತ್ಸಾಹವನ್ನ ನಮ್ಮ ಶಾಂತಮ್ಮನವರು ಅದನ್ನ ತೆಗೆದುಕೊಂಡು ಒಂದು ಉತ್ತಮ ಕಾರ್ಯವನ್ನ ಈ ಗ್ರಾಮದಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಅವರು ಇನ್ನೂ ಅನೇಕ ವಿಚಾರಗಳನ್ನ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ವರದರಾಜ್ ಸರ್ ಹೇಳಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಯ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖವನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಾಮೀಜಿಯವರೇ, ನಿವೃತ್ತಿಯಾಗುತ್ತಿರುವಂಥ ಶಾಂತಮ್ಮ ಮೇಡಮ್ ರವರೇ, ಹಾಗೂ ಊರಿನ ಮುಖಂಡರೇ, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳೇ, ಇವತ್ತು ಶಾಂತಮ್ಮ ಮೇಡಮ್ ರವರ ನಿವೃತ್ತಿಯ ದಿನ. ಯಾವುದೇ ಒಂದು ವೃತ್ತಿಯಲ್ಲಿ 3 ಹಂತಗಳಿರ್ತವೆ: ಕಸರತ್ತು, ಮಸರತ್ತು, ಪುರುಸತ್ತು ಅಂತಂದೇಳಿ. ಆದರೆ ನಮ್ಮ ಮೇಡಮ್ ರವರು ಕಸರತ್ತಲ್ಲಷ್ಟೇ ಇದ್ದರು, ಇನ್ನೆರಡು ಹಂತಕ್ಕೆ ಹೋಗಲಿಲ್ಲ. ಅವರು ಎಲ್ಲರೂ ಸಹ ರಿಟೈರ್ಡ್ ಆಗೋ ಹಂತದಲ್ಲಿ ಏನು ಬಿಡು, ನಾಳೆ ರಿಟೈರ್ಡ್ ಆಗ್ತೀನಿ, ಈ ತಿಂಗಳಾಗ್ತೀನಿ, ಒಂದು 6 ತಿಂಗಳಲ್ಲಿ ಆಗ್ತೀನಿ ಅಂತಂದೇಳಿ ಕೆಲಸದಲ್ಲಿ ಹಿಂದುಳಿತಾರೆ. ಆದರೆ ನಮ್ಮ ಶಾಂತಮ್ಮ ಮೇಡಮ್ರವರು ನಿವೃತ್ತಿಯ ದಿನ ತನಕನೂ ಸಹ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ UDS ಆಗಿರ್ಬೋದು, ಅದು ಪೋಷಕರಿಗೆ ಗೊತ್ತಾಗೋದಿಲ್ಲ, ಅಧಿಕಾರಿಗಳಿಗೆ ಮತ್ತು ಮುಖ್ಯ ಶಿಕ್ಷಕರ ಒಂದಕ್ಕೆ ಗೊತ್ತಾಗುತ್ತೆ. UDS ಆಗಿರ್ಬೋದು, SADS ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲವನ್ನೂ ಸಹ ವೈಯಕ್ತಿಕವಾಗಿ ಕಾಳಜಿ ತಗೊಂಡು ಅಚ್ಚುಕಟ್ಟುತನದಿಂದ ನಿರ್ವಹಿಸಿದರು ಅವರು. ಆಮೇಲೆ ಈ ಶಾಲೆಯ ಎಲ್ಲ ಮಕ್ಕಳು ರಾಜ್ಯ ಮಟ್ಟಕ್ಕೆ ಕಬಡ್ಡಿಯಲ್ಲಿ ಭಾಗವಹಿಸೋದಂದ್ರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ರಾಜ್ಯ ಮಟ್ಟಕ್ಕೆ ಅಂತ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲ ಸಹ ಶಿಕ್ಷಕರ ಒಂದು ಸಹಭಾಗಿತ್ವದಲ್ಲಿ ಸಹಕಾರದೊಂದಿಗೆ ಅವರು ರಾಜ್ಯ ಮಟ್ಟಕ್ಕೆ ತಂಡವನ್ನು ಒಯ್ಯೋದಿದೆಯಲ್ಲ, ಅದು ಅವರೇ ಸಾಟಿ ಅಂತ ಹೇಳ್ಬೋದು. ನಮ್ಮ ಕ್ಲಸ್ಟರಲ್ಲಿ 10 ಶಾಲೆಗಳಿವೆ, ಪ್ರೈಮರಿ ಶಾಲೆಗಳು. ಎಲ್ಲ ಮುಖ್ಯೋಪಾಧ್ಯಾಯರುಗಳು ಸಹ ಬಹಳಷ್ಟು ಅಚ್ಚುಕಟ್ಟುತನದಿಂದ ಕೆಲಸವನ್ನು ನಿರ್ವಹಿಸ್ತಾರೆ. ಅಂಥದ್ರಲ್ಲಿ ಇವರೊಬ್ಬರು ಮತ್ತು JM ಮೇಡೊಬ್ಬರೊಬ್ಬರು ಲೇಡೀಸ್ ಆದರೂ ಸಹ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಬೇರೆಯ ಪುರುಷ ಮುಖ್ಯ ಶಿಕ್ಷಕರಿಗೆ ಸರಿಸಮನಾಗಿ ಇವರು ಅಷ್ಟೊಂದು ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ರು. ಅವರು 1-2 ಕ್ಲಾಸ್ಗಳನ್ನು ಸಹ ನಾನು ನೋಡಿದ್ದೀನಿ. ಭಾಳ ಚೆನ್ನಾಗಿ ಪಾಠವನ್ನು ಸಹ ಅಷ್ಟೇ ಮಾಡ್ತಾ ಇದ್ರು. ಮುಖ್ಯ ಶಿಕ್ಷಕರು ಅಂದರೆ ಇಲ್ಲಿ ಪೋಷಕರು ಮತ್ತು ಮಕ್ಕಳ ಮಧ್ಯೆ ಆಗಿರ್ತಾರೆ. ಇವರು ಏನೋ ಅಂದರೆ ಎಲ್ಲರೂ ಏನೇ ಒಂದು ಸಮಸ್ಯೆ ಬಂದರೆ ಅದು ಮುಖ್ಯ ಶಿಕ್ಷಕರ ಬಳಿನೇ ತರ್ತಾರೆ. ಅವರು ಎಲ್ಲ ಸಮಸ್ಯೆಗಳನ್ನು ಆಲಿಸಿ ಸಮಾಧಾನವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ನೋಡ್ರಿ, ಅವರು ಹೇಗೆ ಅವ್ರ ಕಾರ್ಯನಿರ್ವಹಣೆ ಅಂದರೆ ಬೆಣ್ಣೆ ಮತ್ತು ಮರ ಎರಡನ್ನು ಕೊಯ್ಲಿಕ್ಕೂ ಅವರು ಒಂದು ರೇಷ್ಮೆ ದಾರ ಇದ್ದಾಗೆ. ಬೆಣ್ಣೆಯನ್ನು ಸಹ ಅವ್ರು ರೇಷ್ಮೆ ದಾರದಲ್ಲೇ ಕೊಯ್ತಾರೆ, ಕಠಿಣವಾದ ಮರವನ್ನು ಸಹ ರೇಷ್ಮೆ ದಾರದಲ್ಲೇ ಕೊಯ್ತಾರೆ. ಆದರೆ ಅವರ ಯಜಮಾನ್ರು ಆ ಥರ ಅಲ್ಲ, ಅವರು ಗರಗಸ ಇದ್ದಂಗೆ, ಮುಂದೋದ್ರು ಕೊಯ್ಯುತ್ತೆ, ಹಿಂದೋದ್ರು ಕೊಯ್ಯುತ್ತೆ. ಬೆಣ್ಣೆ ಕೊಯ್ಯೋಕ್ಕೂ ಅವ್ರು ಗರಗಸನೆ, ಮರ ಕೊಯ್ಯೋಕ್ಕೂ ಗರಗಸನೆ. ಅವರು ಕಸರತ್ತು, ಮಸರತ್ತು, ಪುರುಸತ್ತು 3 ಹಂತಗಳನ್ನು ತಡೆಯುತ್ತಾರೆ. ಮೇಡಮ್ ಅವ್ರು ಮಾತ್ರ ಕಸರತ್ತಲ್ಲೇ ಇದ್ರು, ಮಸರತ್ತಿಗೂ ಹೋಗಲಿಲ್ಲ, ಪುರುಸತ್ತಿಗೂ ಹೋಗಲಿಲ್ಲ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಕ್ಕಳಲ್ಲಿ ನಿಜವಾಗ್ಲೂ ಆಂಜನೇಯನೇ ಪ್ರವೇಶ ಆಗ್ತಾನೆ. ಹಾಗಾಗಿ ಕಬಡ್ಡಿಯಲ್ಲಿ ನಾವು ಯಾವಾಗಲೂ ರಾಜ್ಯಕ್ಕೆ ಹೋಗಿದ್ದೇವೆ ಅಂದರೆ ಅದು ನನಗೆ ಆಶ್ಚರ್ಯ ಆಗ್ತೈತಿ ನೋಡೋದಕ್ಕೆ. ನಿಜವಾಗ್ಲೂ ಆಂಜನೇಯ ಥರನೇ ಆಡ್ತಾರೆ ಅವರು. ಅದೇ ಥರನೇ ಎಲ್ಲ ನಮಗೆ ಹೆಸರು ತಂದು ಕೊಟ್ಟಿದ್ದಾರೆ. ಈಗ ಅಗ್ನಿವೀರರಾಗಿ 2 ನಮ್ಮ ಸ್ಟೂಡೆಂಟ್ಗಳು ಹೋಗಿದ್ದಾರೆ, ಭರತ್ ಮತ್ತು ಹೊನ್ನೇಶ್ ಅಂತ ಹೇಳಿ. ರೀಸೆಂಟಾಗಿ ಅಗ್ನಿವೀರರಾಗಿ ಅವರು ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಇಲಾಖೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಆ ಮಕ್ಕಳು ಇನ್ನೂ ಹೆಚ್ಚು ಇಲ್ಲಿ ಆಟೋಟಗಳಲ್ಲಿ ಹೆಚ್ಚು ಧನ್ಯವಾದಗಳು. ಓಂ ನಮಃ ಶಿವಾಯ.
ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಪರಬ್ರಹ್ಮ ಜೈ ಶ್ರೀ ಗುರುವೇ ನಮೋ ನಮಃ. ಈ ದಿನ ನಮ್ಮೂರಿನಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಮೇಡಮ್ನವರು ಇಡಗೂರಿನಲ್ಲಿ 7 ವರ್ಷ ಯಾವ ರೀತಿ ಕಳೆದೋಯ್ತು ಅನ್ನೋದು ಇವತ್ತು ಬೀಳ್ಕೊಡುಗೆಯನ್ನು ಇಡಗೂರು ಗ್ರಾಮದವರಿಂದ ಇಡಗೂರ ತಾಯಂದ್ರಿಂದ ಮತ್ತು ಪುಟಾಣಿ ಮಕ್ಕಳು ವಿದ್ಯಾರ್ಥಿಗಳು ಶ್ರೀ ಆಂಜನೇಯನ ಸದಾ ನಮ್ಮ ಮೇಡಮ್ನವರಿಗೆ ಆರೋಗ್ಯ ಮತ್ತು ನಮ್ಮೂರನ್ನ ಮರೆಯೋದು ಬೇಡ, ನಮ್ಮೂರಿನಲ್ಲಿ ಇದ್ದಾರೆ ಅಂತ ತಿಳಿದು ವಾರಕ್ಕೊಮ್ಮೆ ನಮ್ಮೂರಿಗೆ ಬರಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊಂತಿದ್ದೀವಿ. 7 ವರ್ಷನೂ ಇಡಗೂರಿನಲ್ಲಿ ಕಾರ್ಯಕ್ರಮ ಆಗಿರ್ತಕ್ಕಂಥ ನಮ್ಮ ಮೇಡಮ್ನವರು ಅಡ್ಮಿಷನ್ ಆಗಿರ್ತಕ್ಕಂಥದ್ದು 7 ವರ್ಷ. ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸತಕ್ಕಂಥ ನಮ್ಮ ಮೇಡಮ್ನವರಿಗೆ ಕೇಂದ್ರ ಬಿಂದುವಾಗಿ ನಮ್ಮೂರಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಆ ಮೇಡಮ್ನವರಿಗೂ ಮತ್ತು ವಿದ್ಯಾರ್ಥಿಗಳು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರ ಪದವರಿಗೂ ಊರಿನ ಗ್ರಾಮದವರಿಗೂ ಎಲ್ಲರಿಗೂ ಭಗವಂತನ ಆಶೀರ್ವಾದ, ಗುರುವಿನ ಆಶೀರ್ವಾದ ಇರಲಿ ಅಂತ ಎಲ್ಲ ಮಾತುಗಳನ್ನು ವಿರಾಮ ಕೊಡ್ತಾ ಓಂ ಶಾಂತಿ, ಓಂ ಶಾಂತಿ.